ನಿಮಗೆ ನಿಮ್ಮ ಆಫೀಸ್ನಲ್ಲಿ ಒಂದು 15 ಡೇಸ್ಗೆ ವರ್ಕ್ ಮಾಡುವಷ್ಟು ಟೆಸ್ಟ್ ಕೇಸಸ್ಗಳನ್ನು ಅಸೈನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಪ್ರತಿದಿನ ಆ ಟೆಸ್ಟ್ ಕೇಸಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎಟ್ ದ ಎಂಡ್ ಆಫ್ ದ ಡೇ ಎಷ್ಟು ಟೆಸ್ಟ್ ಕೇಸಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಿದ್ರಿ, ಅದರಲ್ಲಿ ಎಷ್ಟು ಟೆಸ್ಟ್ ಕೇಸಸ್ಗಳು ಪಾಸ್ ಆಗಿವೆ, ಎಷ್ಟು ಫೇಲ್ ಆಗಿದೆ, ಎಷ್ಟು ಡಿಫೆಕ್ಟ್ಗಳನ್ನು ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅನ್ನೋದನ್ನು ಒಂದು ಎಕ್ಸೆಲ್ ಶೀಟ್ನಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಒಂದು ರಿಪೋರ್ಟನ್ನು ಕ್ರಿಯೇಟ್ ಮಾಡಿ ಎಂಡ್ ಆಫ್ ದ ಡೇ ನೀವು ಆ ರಿಪೋರ್ಟನ್ನು ನಿಮ್ಮ ಟೆಸ್ಟ್ ಲೀಡ್ಗೆ ಕಳಿಸ್ಬೇಕು ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ನೀವೇನು ಮಾಡ್ತೀರಾ, ಟೆಸ್ಟ್ ಕೆಲಸವನ್ನು ಅಸೈನ್ ಮಾಡಿರೋ ದಿನ ಕೆಲಸವನ್ನು ಶುರು ಮಾಡ್ತೀರಾ. ಎಟ್ ದ ಎಂಡ್ ಆಫ್ ದ ಡೇ ಎಕ್ಸೆಲ್ ಶೀಟನ್ನು ಕ್ರಿಯೇಟ್ ಮಾಡ್ತೀರಾ, ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ ಅಲ್ವಾ? ಕ್ರಿಯೇಟ್ ಮಾಡಿ ಎಷ್ಟು ಟೆಸ್ಟ್ ಕೇಸಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರಿ, ಪಾಸ್ ಎಷ್ಟು, ಫೇಲ್ ಎಷ್ಟು, ಎಷ್ಟು ಡಿಫೆಕ್ಟ್ಗಳನ್ನು ರೈಸ್ ಮಾಡಿದ್ರಿ ಅನ್ನುವಂಥ ವ್ಯಾಲ್ಯೂಸನ್ನು ಆ ಎಕ್ಸೆಲ್ ಶೀಟಲ್ಲಿ ಹಾಕ್ತೀರಾ. ಆಮೇಲೆ ನಿಮ್ಮ ಟೆಸ್ಟ್ ಲೀಡ್ಗೆ ಅದನ್ನು ಕಳಿಸ್ತೀರಾ ಅಂತ ಅಂದ್ಕೊಳ್ಳಿ. ಎರಡನೇ ದಿನ ಕೂಡ ಅದೇ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು. ತುಂಬ ಟೆಸ್ಟ್ ಕೇಸಸ್ಗಳನ್ನು ನಿಮಗೆ ಅಸೈನ್ ಮಾಡಿರ್ತಾರೆ. ಸೊ ಸೆಕೆಂಡ್ ಡೇ ಕೂಡ ನೀವು ಏನು ಮಾಡ್ತೀರಾ, ಎಟ್ ದ ಎಂಡ್ ಆಫ್ ದ ಡೇ ಎಲ್ಲ ಕೆಲಸ ಮುಗಿದ ಮೇಲೆ ಈ ಒಂದು ಟೆಸ್ಟ್ ರಿಪೋರ್ಟನ್ನು ಟೆಸ್ಟ್ ಲೀಡ್ಗೆ ಕಳಿಸೋದಕ್ಕೆ ನೀವು ಮತ್ತೆ ಆ ಟೆಸ್ಟ್ ರಿಪೋರ್ಟನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ, ಅಥವಾ ನಿನ್ನೆ ಕ್ರಿಯೇಟ್ ಮಾಡಿದಂತಹ ರಿಪೋರ್ಟಲ್ಲೇನೆ ವ್ಯಾಲ್ಯೂಸ್ಗಳನ್ನು ಅಪ್ಡೇಟ್ ಮಾಡ್ತೀರಾ? ನಿನ್ನೆ ಕ್ರಿಯೇಟ್ ಮಾಡಿದ ಎಕ್ಸೆಲ್ ಶೀಟ್ಗಳಲ್ಲೇ ವ್ಯಾಲ್ಯೂಸನ್ನು ಅಪ್ಡೇಟ್ ಮಾಡ್ತೀರಾ ಅಲ್ವಾ? ಅಂದರೆ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಎಕ್ಸೆಲ್ ಶೀಟನ್ನೇ ನೀವು ರೀಯೂಸ್ ಮಾಡ್ತೀರಾ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಪ್ರೋಗ್ರಾಮ್ನಲ್ಲಿ ಒಂದು ಕೋಡನ್ನು ಬರೆದಿರ್ತೀವಿ, ಒಂದು ಕೋಡನ್ನು ಡೆವಲಪ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅದೇ ಕೋಡನ್ನು ಮತ್ತೆ ಮತ್ತೆ ಯೂಸ್ ಮಾಡಬೇಕು ಅಂದಾಗ, ಅಂದರೆ ಸೇಮ್ ಆಪರೇಷನ್ನ ಮಾಡುವಂತಹ ಕೋಡ್ಗಳನ್ನು ನಾವು ಮತ್ತೆ ಡೆವಲಪ್ ಮಾಡಬೇಕು ಅಂದರೆ ಅದನ್ನು ಮತ್ತೆ ಮತ್ತೆ ಡೆವಲಪ್ ಮಾಡ್ತೀವಾ? ಇಲ್ಲ, ಆಲ್ರೆಡಿ ಡೆವಲಪ್ ಮಾಡಿರುವಂತಹ ಕೋಡನ್ನೇ ಮತ್ತೆ ಯೂಸ್ ಮಾಡ್ತೀವಿ ಅಲ್ವಾ? ಈ ರೀತಿಯಲ್ಲಿ ಆಲ್ರೆಡಿ ಡೆವಲಪ್ ಮಾಡಿರುವಂತಹ ಕೋಡನ್ನೇ ಮತ್ತೆ ಮತ್ತೆ ಯೂಸ್ ಮಾಡುವಂತಹ ಕಾನ್ಸೆಪ್ಟನ್ನು ನಾವು ಮೆಥಡ್ ಅಂತ ಕರಿತೀವಿ. ಬನ್ನಿ ಇವತ್ತು ಜಾವಾದಲ್ಲಿ ಮೆಥಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೆಥಡ್ ಅಂದರೆ ಏನು? A method is a block of code that performs a particular task. It takes some input, performs operations and returns output. The functions stored inside the classes are called methods. ಮೆಥಡ್ ಅನ್ನೋದು ಒಂದು ಬ್ಲಾಕ್ ಆಫ್ ಕೋಡ್, ಅಂದರೆ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಮಾಡೋದಕ್ಕೆ ಒಂದು ಬ್ಲಾಕ್ ಆಫ್ ಕೋಡ್ಗಳನ್ನು ಬರೆದಿರ್ತಾರೆ. ಸೊ ಅದೇನು ಮಾಡುತ್ತೆ, ಒಂದಿಷ್ಟು ಇನ್ಪುಟ್ಗಳನ್ನು ತಗೊಳುತ್ತೆ, ಏನು ಆಪರೇಷನ್ ಹೇಳಿರ್ತಾರೆ ಅದನ್ನು ಮಾಡುತ್ತೆ, ಎಟ್ ದ ಎಂಡಲ್ಲಿ ನಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಆಯಿತಾ? ಇನ್ನೊಂದು ವಿಷಯ ಏನಂದರೆ, ನಾವು ಜನರಲ್ ಆಗಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಸಿ ಅಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ, ಈ ರೀತಿಯ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಮಾಡೋದಕ್ಕೆ ನಾವು ಕೋಡನ್ನು ಬರೆದ್ರೆ ಅದನ್ನು ಫಂಕ್ಷನ್ ಅಂತ ಕರಿತೀವಿ. ಬಟ್ ಜಾವಾದಲ್ಲಿ ಅದನ್ನು ಮೆಥಡ್ಸ್ ಅಂತ ಕರಿತೀವಿ. ಯಾಕಂದರೆ ನಾನು ಹೇಳ್ದಾಗೆ ಸಿ ಲ್ಯಾಂಗ್ವೇಜಲ್ಲಿ ಫಂಕ್ಷನ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಮಾಡೋದಕ್ಕೆ ನಾವು ಬ್ಲಾಕ್ ಆಫ್ ಕೋಡ್ಗಳನ್ನು ಬರೆದಿರ್ತೀವಿ, ಬಟ್ ಅದು ಯಾವುದರ ಮೇಲೂ ಕೂಡ ಡಿಪೆಂಡ್ ಆಗಿರೋದಿಲ್ಲ. ಫಂಕ್ಷನ್ ಅನ್ನೋದು ಸಿ ಲ್ಯಾಂಗ್ವೇಜಲ್ಲಿ ಇಂಡಿಪೆಂಡೆಂಟ್. ಓಕೆನಾ? ಬಟ್ ನಮ್ಮ ಜಾವಾದಲ್ಲಿ ನಾವು ಏನು ಫಂಕ್ಷನನ್ನು ಬರಿತೀವಿ ಅದನ್ನು ಕ್ಲಾಸ್ ಒಳಗಡೆನೇ ಬರಿಬೇಕು. ಕ್ಲಾಸಿಂದ ಹೊರಗಡೆ ಯಾವುದೇ ಫಂಕ್ಷನ್ಗಳನ್ನು ನಾವು ಬರೆಯೋದಕ್ಕೆ ಆಗಲ್ಲ. ಸೊ ಜಾವಾದಲ್ಲಿ ಯಾವುದೇ ಒಂದು ಫಂಕ್ಷನನ್ನು ಬರಿಬೇಕಂದ್ರೂ ಕ್ಲಾಸ್ನಲ್ಲೇ ಬರಿಬೇಕು. ಅದಕ್ಕೋಸ್ಕರ ದ ಫಂಕ್ಷನ್ ಸ್ಟೋರ್ಡ್ ಇನ್ಸೈಡ್ ದ ಕ್ಲಾಸಸ್ ಆರ್ ಕಾಲ್ಡ್ ಮೆಥಡ್ಸ್. ಅದಕ್ಕೋಸ್ಕರ ಜಾವಾದಲ್ಲಿ ನಾವು ಫಂಕ್ಷನ್ಸ್ ಅಂತ ಹೇಳಲ್ಲ, ಮೆಥಡ್ಸ್ ಅಂತ ಹೇಳ್ತೀವಿ. ಯಾರೇ ಇವಾಗ ಮಾತಾಡ್ತಾ ಫಂಕ್ಷನ್ಸ್ ಅಂತ ಹೇಳಿದ್ರು ಕೂಡ ಅದರ ಅರ್ಥ ಮೆಥಡ್ಸ್ ಅಂತಲೇ. ನೆನ್ಪಿಟ್ಕೊಳ್ಳಿ, ಜಾವಾದಲ್ಲಿ ಫಂಕ್ಷನ್ ಅಂತ ನಾವು ಹೇಳಲ್ಲ. ಜಾವಾದಲ್ಲಿ ಪ್ರತಿಯೊಂದು ಫಂಕ್ಷನ್ಗಳನ್ನು ನಾವು ಕ್ಲಾಸ್ ಒಳಗಡೆನೇ ಬರಿಬೇಕಾಗತ್ತೆ. ಅದನ್ನು ನಾವು ಮೆಥಡ್ಸ್ ಅಂತಲೇ ಕರಿತೀವಿ. ಓಕೆನಾ? The main advantage of methods is code reusability. We can write once and use it multiple times. ನಾನು ಆಲ್ರೆಡಿ ಹೇಳ್ದಾಗೇನೆ ಆಲ್ರೆಡಿ ಒಂದು ಕೋಡನ್ನು ಬರೆದಿರ್ತೀವಿ, ಅದನ್ನು ಮತ್ತೆ ನಾವು ರೀಯೂಸ್ ಮಾಡ್ಬೋದು. ಇದು ಮೆಥಡ್ನ ಒಂದು ಮೇನ್ ಅಡ್ವಾಂಟೇಜ್. ಇಟ್ ರನ್ಸ್ ಓನ್ಲಿ ವೆನ್ ಇಟ್ ಈಸ್ ಕಾಲ್ಡ್. ನಾನಿವಾಗ ಒಂದು ಕೋಡನ್ನು ಅಥವಾ ಒಂದು ಮೆಥಡನ್ನು ಕ್ರಿಯೇಟ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ. ಜಸ್ಟ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ರನ್ ಮಾಡೋಕ್ಕಾಗತ್ತಾ? ಇಲ್ಲ. ಆ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ನಾನು ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿದ್ರೆ ಮಾತ್ರ ಅದು ರನ್ ಆಗುತ್ತೆ. ವಿದೌಟ್ ಕಾಲ್ ಯಾವುದೇ ಮೆಥಡ್ ಕೂಡ ರನ್ ಆಗೋದಿಲ್ಲ. ಓಕೆನಾ? ಓಕೆ, ಇವಾಗ ನಾನು ಫಂಕ್ಷನಲ್ಲಿ ಮೆಥಡನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಜನರಲ್ ಆಗಿ ಇರುವಂತಹ ಸಿಂಟ್ಯಾಕ್ಸ್ ಯಾವುದು?
ಜನರಲ್ ಸಿಂಟ್ಯಾಕ್ಸ್ ಫಾರ್ ಫಂಕ್ಷನ್ ಏನಿರುತ್ತೆ ಅಂದರೆ ಈ ರೀತಿ ರಿಟರ್ನ್ ಟೈಪನ್ನು ಮೆನ್ಷನ್ ಮಾಡ್ತೀವಿ, ಆಮೇಲೆ ಮೆಥಡ್ಗೆ ಒಂದು ನೇಮನ್ನು ಕೊಡ್ತೀವಿ, ದೆನ್ ಬ್ರ್ಯಾಕೆಟಲ್ಲಿ ಇನ್ಪುಟ್ಗಳನ್ನು ನಾವು ಇನ್ಪುಟ್ ಅಥವಾ ಪ್ಯಾರಾಮೀಟರನ್ನು ಪಾಸ್ ಮಾಡ್ಬೋದು, ಆಮೇಲೆ ಏನು ಆಪರೇಷನನ್ನು ಮಾಡಬೇಕು ಅಂತ ಕೋಡನ್ನು ಹಾಕ್ತೀವಿ. ಇದು ಜನರಲ್ ಸಿಂಟ್ಯಾಕ್ಸ್. ರಿಟರ್ನ್ ಟೈಪ್, ಮೆಥಡ್ ನೇಮ್, ಪ್ಯಾರಾಮೀಟರ್ಸ್ ಆ್ಯಂಡ್ ಯಾವುದೆಲ್ಲ ಕೋಡ್ ಇರುತ್ತೆ ಅದನ್ನು ನಾವು ಹಾಕ್ತೀವಿ. ಇದು ಜನರಲ್ ಸಿಂಟ್ಯಾಕ್ಸು. ಆಮೇಲೆ ಈ ಮೆಥಡ್ಸಲ್ಲಿ ಮತ್ತೆ ಟೈಪ್ಸ್ ಇದೆ. ಅದು ಯಾವುದೆಲ್ಲ ಅಂದರೆ ಸ್ಟ್ಯಾಟಿಕ್ ಮೆಥಡ್ ಹಾಗೆ ನಾನ್ ಸ್ಟ್ಯಾಟಿಕ್ ಮೆಥಡ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಬ್ಯಾಂಕ್ಗೆ ಹೋಗಿ ನೀವು ಆ ಬ್ಯಾಂಕಲ್ಲಿ ಯಾವ ರೀತಿಯ ಲೋನ್ ಎಲ್ಲ ಸಿಗುತ್ತೆ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಗೋಲ್ಡ್ ಲೋನ್ ತಗೋಬೇಕು ಅಂದರೆ ಏನು ಮಾಡಬೇಕು, ಅಥವಾ ಕಾರ್ ಲೋನ್ ತಗೊಳ್ಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನಾನು ತಿಳ್ಕೊಬೇಕು ಅಂದರೆ ಡೈರೆಕ್ಟಾಗಿ ಬ್ಯಾಂಕ್ಗೆ ಹೋಗ್ಬಿಟ್ಟು ತಿಳ್ಕೊಬೋದು ಅಲ್ವಾ. ಅದೇ ಇವಾಗ ನಾನು ನನ್ನ ಬ್ಯಾಂಕಲ್ಲಿ ಎಷ್ಟು ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಅಥವಾ ನನ್ನ ಹಣವನ್ನು ಡ್ರಾ ಮಾಡಬೇಕು ಅಥವಾ ಒಂದಿಷ್ಟು ಹಣವನ್ನು ಡೆಪಾಸಿಟ್ ಮಾಡಬೇಕು ಅಂದರೆ ಆ ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇರಬೇಕು. ಇಲ್ಲಾಂದರೆ ನಾನು ಹಣವನ್ನು ಡೆಪಾಸಿಟ್ ಮಾಡೋದಕ್ಕೂ ಆಗಲ್ಲ, ವಿಡ್ರಾ ಮಾಡೋಕ್ಕೂ ಆಗಲ್ಲ. ಇಲ್ಲಿ ನಾನು 2 ಎಕ್ಸಾಂಪಲನ್ನು ಹೇಳಿದೆ. ಅಂದರೆ ಒಂದು ಲೋನ್ ಡೀಟೇಲ್ಸನ್ನು ತಿಳ್ಕೊಳ್ಳೋದು, ಅದನ್ನು ನಾವು ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಳ್ಬೋದು. ಬಟ್ ನನ್ನ ಬ್ಯಾಂಕ್ಗೆ ಹಣವನ್ನು ಡೆಪಾಸಿಟ್ ಮಾಡಬೇಕು ಹಾಗೆ ವಿಡ್ರಾ ಮಾಡಬೇಕು ಅಂದರೆ ನನ್ನ ಬ್ಯಾಂಕ್ ಅಕೌಂಟ್ ಆ ಬ್ಯಾಂಕಲ್ಲಿ ಇರಬೇಕು ಅಲ್ವಾ. ಅದನ್ನು ನೀವು ನಾನ್ ಸ್ಟ್ಯಾಟಿಕ್ ಮೆಥಡ್ಗೆ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಹೇಗೆ ಅಂದರೆ ಇಲ್ಲಿ ಸ್ಟ್ಯಾಟಿಕ್ ಮೆಥಡ್ ಬಿಲಾಂಗ್ಸ್ ಟು ದ ಕ್ಲಾಸ್, ನೋ ನೀಡ್ ಟು ಕ್ರಿಯೇಟ್ ಆಬ್ಜೆಕ್ಟ್, ಕಾಲ್ಡ್ ಯೂಸಿಂಗ್ ಕ್ಲಾಸ್ ನೇಮ್. ಅಂದರೆ ಸ್ಟ್ಯಾಟಿಕ್ ಮೆಥಡ್ ಏನಿರುತ್ತೆ ಅಲ್ವಾ ಅದು ಕ್ಲಾಸ್ಗೆ ಸಂಬಂಧಪಟ್ಟಿದ್ದು. ನಾನು ಈಗ ನಾನು ಹೇಳಿದೆ ಮೆಥಡನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಕಾಲ್ ಮಾಡಿದ್ರೆ ಮಾತ್ರ ಅದು ಏನು ಕೆಲಸ ಮಾಡಬೇಕು ಮಾಡುತ್ತೆ, ರನ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಈ ರೀತಿಯಲ್ಲಿ ಕಾಲ್ ಮಾಡಬೇಕಾದ್ರೆ, ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕಾದ್ರೆ ನಾನು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ನಾನು ಕಾಲ್ ಮಾಡಬೇಕಾದ್ರೆ ಜಸ್ಟ್ ಕ್ಲಾಸ್ ನೇಮ್, ಮೆಥಡ್ ನೇಮ್, ಈ ಮೆಥಡನ್ನು ನಾನು ಎಲ್ಲಿ ಕ್ರಿಯೇಟ್ ಮಾಡಿರ್ತೀನಲ್ವಾ ಅದರ ಕ್ಲಾಸ್ ನೇಮ್ ಡಾಟ್ ಆ ಸ್ಟ್ಯಾಟಿಕ್ ಮೆಥಡ್ನ ನೇಮನ್ನು ಯೂಸ್ ಮಾಡಿದರೆ ಸಾಕು. ಜಸ್ಟ್ ಆ ರೀತಿಯಲ್ಲಿ ಕ್ಲಾಸ್ ನೇಮ್ ಮತ್ತು ಮೆಥಡ್ ನೇಮನ್ನು ಯೂಸ್ ಮಾಡಿ ನಾನು ಆ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡ್ಬೋದು. ಅದೇ ನಾನ್ ಸ್ಟ್ಯಾಟಿಕ್ ಮೆಥಡ್ ಆದರೆ ಇಟ್ ಬಿಲಾಂಗ್ಸ್ ಟು ಆಬ್ಜೆಕ್ಟ್, ಆಬ್ಜೆಕ್ಟ್ ಈಸ್ ರಿಕ್ವೈರ್ಡ್. ಅಂದರೆ ನಾನ್ ಸ್ಟ್ಯಾಟಿಕ್ ಮೆಥಡು ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು. ನಾನಿವಾಗ ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಜಸ್ಟ್ ಕ್ಲಾಸ್ ನೇಮ್ ಹಾಗೆ ಮೆಥಡ್ ನೇಮನ್ನು ಹಾಕಿದರೆ ಆಗಲ್ಲ, ಅದು ರನ್ ಆಗಲ್ಲ. ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ನಾನು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕು. ಕ್ಲಾಸ್ ನೇಮ್ ಆಬ್ಜೆಕ್ಟ್ ರೆಫರೆನ್ಸ್ ಇಸ್ ಈಕ್ವಲ್ ಟು ನ್ಯೂ ಕ್ಲಾಸ್ ನೇಮ್. ನಮಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಲ್ಲ, ಅದೇ ಫಾರ್ಮೇಟಲ್ಲಿ ನಾನು ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಮೊದಲು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಕಾಲ್ ಯೂಸಿಂಗ್ ಆಬ್ಜೆಕ್ಟ್, ಆ ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡಿ ಮೆಥಡ್ ನೇಮನ್ನು ಹಾಕಿ, ಅಂದರೆ ಆಬ್ಜೆಕ್ಟ್ ರೆಫರೆನ್ಸ್ ಡಾಟ್ ಮೆಥಡ್ ನೇಮನ್ನು ಹಾಕಿ ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡ್ಬೋದು. ಇಲ್ಲಿ ಆ ಬ್ಯಾಂಕಿಂಗ್ ಎಕ್ಸಾಂಪಲ್ ಹೇಗೆ ಮ್ಯಾಚ್ ಆಗುತ್ತೆ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ, ಬ್ಯಾಂಕಿನ ಲೋನ್ ಡೀಟೇಲ್ಸನ್ನು ತಿಳ್ಕೋಬೇಕು ಅಂದರೆ ನನಗೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಇಲ್ಲ. ನಾರ್ಮಲ್ ಆಗಿ ನಾನು ಹೋಗಿ ಬ್ಯಾಂಕಿನ ಸ್ಟಾಫ್ ಅವರ ಹತ್ರ ಹೋಗಿ ಕೇಳ್ಬೋದು, ನಿಮ್ಮ ಬ್ಯಾಂಕಲ್ಲಿ ಏನೆಲ್ಲ ಆಫರ್ಸ್ಗಳಿದೆ, ಯಾವುದೆಲ್ಲ ಲೋನ್ ಇದೆ, ಹೇಗೆ ಇಂಟ್ರೆಸ್ಟ್ ಅನ್ನೋದನ್ನು ಈಸಿಯಾಗಿ ಡೈರೆಕ್ಟಾಗಿ ಕೇಳ್ಬೋದು. ಅಲ್ಲಿ ನನಗೆ ಬ್ಯಾಂಕ್ ಅಕೌಂಟ್ ಬೇಕಂತ ಇಲ್ಲ. ಸೋರ್ಸ್ ಅದನ್ನು ನಾವು ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಳ್ಬೋದು. ಹೇಗಂದರೆ ಸ್ಟ್ಯಾಟಿಕ್ ಮೆಥಡ್ಗೆ ನಾನು ಏನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಆಬ್ಜೆಕ್ಟ್ ಅಂತ ತಗೊಂಡಿದ್ದೀನಿ ನಾನು. ಸೊ ಲೋನ್ ಡೀಟೇಲ್ಸನ್ನು ತಿಳ್ಕೊಬೇಕು ಅಂದರೆ ನನಗೆ ಅಕೌಂಟ್ ಬೇಕಂತ ಇಲ್ಲ, ಹಾಗೆ ಹೋಗಿ ತಿಳ್ಕೊಬೋದು. ಅದೇ ನಾನು ಅಕೌಂಟ್ಗೆ ಹಣವನ್ನು ಡೆಪಾಸಿಟ್ ಮಾಡಬೇಕು ಅಥವಾ ಹಣವನ್ನು ವಿಡ್ರಾ ಮಾಡಬೇಕು ಅಂದರೆ ನನಗೆ ಅಲ್ಲಿ ಅಕೌಂಟ್ ಇರಬೇಕು. ಅಕೌಂಟ್ ಅದನ್ನು ಆಬ್ಜೆಕ್ಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಅದನ್ನು ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ಅಕೌಂಟ್ ಇದ್ದರೆ ಮಾತ್ರ ನಾನು ಹಣವನ್ನು ಹಾಕ್ಬೋದು ಮತ್ತು ತೆಗಿಬೋದು ಅಲ್ವಾ. ಈ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಯ್ತಲ್ವಾ. ಓಕೆ, ಇವಾಗ ನಮಗೆ ಸ್ಟ್ಯಾಟಿಕ್ ಮೆಥಡ್ ಅಂದರೆ ಏನು, ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂದರೆ ಏನು ಅನ್ನೋದು ಗೊತ್ತಾಯಿತು. ಅದನ್ನು ನಾವು ನಮ್ಮ ಇಂಟೆಲಿಜಲ್ಲಿ ಕೋಡನ್ನು ಬರೆದು ನೋಡೋಣ, ಹೇಗೆ ಅದನ್ನು ಬರೆಯೋದು ಹಾಗೆ ಅದನ್ನು ಹೇಗೆ ಕಾಲ್ ಮಾಡೋದು ಅಂತ. ಬನ್ನಿ. ಓಕೆ, ನಾನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ಸೋರ್ಸ್ಗೆ ಹೋಗಿ ನ್ಯೂಗೆ ಹೋಗಿ ಜಾವಾ ಕ್ಲಾಸ್, ನೇಮ್ ಆಫ್ ದ ಕ್ಲಾಸನ್ನು ಬ್ಯಾಂಕಿಂಗ್ ಅಂತ ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಂಪಲ್ನ ತಗೊಳ್ತಾ ಇರೋದ್ರಿಂದ. ನಮ್ಮ ಕ್ಲಾಸ್ ಕ್ರಿಯೇಟ್ ಆಗಿದೆ. ಇವಾಗ
ಸೊ ಮೆಥಡಲ್ಲಿ 2 ಟೈಪ್ಸ್ ಇದೆ, ಸ್ಟ್ಯಾಟಿಕ್ ಹಾಗೆ ನಾನ್ ಸ್ಟ್ಯಾಟಿಕ್ ಮೆಥಡು. ಜನರಲ್ ಫಾರ್ಮೇಟ್ ಏನು, ಜನರಲ್ ಸಿಂಟ್ಯಾಕ್ಸ್ ಏನು ಮೆಥಡನ್ನು ಕ್ರಿಯೇಟ್ ಮಾಡೋದಕ್ಕೆ ರಿಟರ್ನ್ ಟೈಪ್ ವಾಯ್ಡ್ ಅಂತ ತಗೊಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ. ವಾಯ್ಡ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಮೆಥಡ್ ಏನನ್ನು ಕೂಡ ರಿಟರ್ನ್ ಮಾಡಲ್ಲ ಅಂತ. ಆಮೇಲೆ ಮೆಥಡ್ಗೆ ನೇಮ್ ಕೊಡಬೇಕು. ನಾನು ಲೋನ್ ಡೀಟೇಲ್ಸ್ ಅಂತ ಕೊಡ್ತೀನಿ ಒಂದು ಮೆಥಡ್ನ ನೇಮ್. ಆಮೇಲೆ ಬ್ರ್ಯಾಕೆಟ್ಸ್, ಇದರ ಒಳಗಡೆ ನಾವು ಇನ್ಪುಟ್ಗಳನ್ನು ಪಾಸ್ ಮಾಡಬೇಕು. ಸದ್ಯಕ್ಕೆ ಯಾವುದೇ ಇನ್ಪುಟನ್ನು ನಾನು ಪಾಸ್ ಮಾಡಲ್ಲ. ಆಮೇಲೆ ಒಂದು ಪ್ರಿಂಟ್ ಮಾಡೋದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಈ ಪ್ರಿಂಟಿಂಗ್ ಫಂಕ್ಷನನ್ನು ಯೂಸ್ ಮಾಡ್ತೀನಿ. ಇದರ ಒಳಗಡೆ ಗಾಟ್ ದ ಲೋನ್ ಡೀಟೇಲ್ಸ್ ಅಂತ ಹಾಕ್ತೀನಿ. ಗಾಟ್ ದಿ ಲೋನ್ ಡೀಟೇಲ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಒಂದು ಬ್ಯಾಂಕ್ಗೆ ಹೋಗಿ ನಾನು ಲೋನ್ ಡೀಟೇಲ್ಸ್ ಬಗ್ಗೆ ಕಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾನು ಜಸ್ಟ್ ಹೋಗ್ಬಿಟ್ಟು ಬ್ಯಾಂಕಲ್ಲಿರುವಂತಹ ಸಿಬ್ಬಂದಿಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ. ಅವ್ರು ನಮಗೆ ಹೇಳ್ತಾರೆ ಯಾವ್ಯಾವ ರೀತಿಯ ಲೋನ್ ಇದೆ, ಏನೇನು ಇಂಟ್ರೆಸ್ಟು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ನನಗೆ ಆ ಬ್ಯಾಂಕಲ್ಲಿ ಅಕೌಂಟ್ ಬೇಕಂತ ಇಲ್ಲ, ಜಸ್ಟ್ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ. ಇದನ್ನು ನಾನು ಸ್ಟ್ಯಾಟಿಕ್ ಮೆಥಡ್ ಅಂತ ಹೇಳಿದೆ. ಸ್ಟ್ಯಾಟಿಕ್ ಮೆಥಡ್ ಮಾಡಬೇಕು ಅಂದರೆ ಈ ರಿಟರ್ನ್ ಟೈಪು ಮೆಥಡ್ ನೇಮ್ನ ಜೊತೆಗೆ ನಾವಿಲ್ಲಿ ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಬೇಕು. ಆವಾಗ ಅದು ಸ್ಟ್ಯಾಟಿಕ್ ಮೆಥಡ್ ಆಗುತ್ತೆ. ಓಕೆನಾ. ಸ್ಟ್ಯಾಟಿಕ್ ಮೆಥಡನ್ನು ನಾನು ಕ್ರಿಯೇಟ್ ಮಾಡಿದೆ. ಇನ್ನೊಂದು ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕ್ರಿಯೇಟ್ ಮಾಡಬೇಕಲ್ವಾ. ಸೇಮ್ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಏನು ತಗೊಂಡೆ, ನಾನು ನಾನ್ ಸ್ಟ್ಯಾಟಿಕ್ಕಿಗೆ ಅಕೌಂಟನ್ನು ತಗೊಂಡೆ. ಅಕೌಂಟ್, ನಾನು ಅಕೌಂಟ್ ಇದ್ದರೆ ಮಾತ್ರ, ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಮಾತ್ರ ನಾನು ಹಣವನ್ನು ಡೆಪಾಸಿಟ್ ಮಾಡ್ಬೋದು ಅಲ್ವಾ. ಸೊ ನಾನು 10,000 ಡೆಪಾಸಿಟೆಡ್ ಅಂತ ಕೊಡ್ತೀನಿ ಸುಮ್ಮನೆ ಸಿಂಪಲ್ ಆಗಿ. ಇಲ್ಲಿ ಸ್ಟ್ಯಾಟಿಕ್ ಅನ್ನೋ ಕೀವರ್ಡನ್ನು ತೆಗಿತೀನಿ. ಒಂದು ಮೆಥಡನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಜನರಲ್ ಆಗಿ ಯೂಸ್ ಮಾಡುವಂತಹ ಸಿಂಟ್ಯಾಕ್ಸು ರಿಟರ್ನ್ ಟೈಪ್ ಮೆಥಡ್ ನೇಮ್. ಇದರ ಒಳಗಡೆ ನಾವು ಪ್ಯಾರಾಮೀಟರ್ಗಳನ್ನ ಪಾಸ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಎಲ್ಲವೂ ಕೂಡ ನಮ್ಮ ಒಂದು ಪರ್ಟಿಕ್ಯುಲರ್ ಟಾಸ್ಕ್ಗೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೆ ನನಗೆ ಯಾವುದೇ ಪ್ಯಾರಾಮೀಟರ್ಸ್ನ ಅವಶ್ಯಕತೆ ಇಲ್ಲ. ಇದು ಜನರಲ್ ಫಾರ್ಮೇಟು. ಸ್ಟ್ಯಾಟಿಕ್ಕು ಹಾಗೆ ನಾನ್ ಸ್ಟ್ಯಾಟಿಕ್ಕನ್ನು ಡಿಫ್ರೆನ್ಷಿಯೇಟ್ ಹೇಗೆ ಮಾಡೋದು ಅಂದರೆ, ನಾವು ಸ್ಟ್ಯಾಟಿಕ್ ಕೀವರ್ಡನ್ನು ಯೂಸ್ ಮಾಡಿದ್ರೆ, ಫಂಕ್ಷನನ್ನು ಮೆಥಡನ್ನು ಕ್ರಿಯೇಟ್ ಮಾಡುವಾಗ ಸ್ಟ್ಯಾಟಿಕ್ ಕೀವರ್ಡನ್ನು ಯೂಸ್ ಮಾಡಿದರೆ ಅದು ಸ್ಟ್ಯಾಟಿಕ್ ಮೆಥಡ್ ಆಗುತ್ತೆ. ಯಾವುದೇ ರೀತಿಯ ಕೀವರ್ಡ್ ಸ್ಟ್ಯಾಟಿಕ್ ಅನ್ನೋದನ್ನು ಯೂಸ್ ಮಾಡಿಲ್ಲ ಅಂದರೆ ಅದನ್ನು ನಾವು ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಓಕೆ, ಇವಾಗ ನಾನಿಲ್ಲಿ 2 ಮೆಥಡನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಇವಾಗ ನಾನು ಈ ಪರ್ಟಿಕ್ಯುಲರ್ ಕೋಡನ್ನು ರನ್ ಮಾಡಬೇಕು ಅಂದರೆ ಇಲ್ಲಿ ಬಂದು ರನ್ ಬಟನ್ನ ಚೆಕ್ ಮಾಡಿದರೆ ಅದು ಎನೇಬಲ್ ಆಗಿಲ್ಲ. ಯಾಕೆ ಎನೇಬಲ್ ಆಗಿಲ್ಲ? ಯಾಕೆ ಅಂದರೆ ಜಾವಾದಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ರನ್ ಮಾಡಬೇಕು ಅಂದರೆ ಅದರಲ್ಲಿ ಮೇನ್ ಮೆಥಡ್ ಇರಲೇಬೇಕು ಅಲ್ವಾ. ಅದಕ್ಕೋಸ್ಕರ ನಾನಿವಾಗ ಮೇನ್ ಮೆಥಡನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಎಲ್ಲ ನಾವು ಪ್ರೋಗ್ರಾಮಲ್ಲೂ ಎಲ್ಲ ಕೋಡಲ್ಲೂ ಕೂಡ ಇದೊಂದು ಮೆಥಡನ್ನು ನಾವು ಬರಿತೀವಿ. ಇದಿಲ್ಲ ಅಂದರೆ ನಾವು ರನ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಜಾವಾದಲ್ಲಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದಾಗ ಅದು ಮೊದಲು ಸರ್ಚ್ ಮಾಡೋದೇ ಮೇನ್ ಮೆಥಡನ್ನು. ಅದರಲ್ಲಿ ಮೇನ್ ಮೆಥಡ್ ಇಲ್ಲ ಅಂದರೆ ಅದನ್ನು ರನ್ ಮಾಡೋದಕ್ಕೆ ಆಗಲ್ಲ. ಇವಾಗ ನಾವು ನೋಡಿದಾಗೆ ಆ ಪರ್ಟಿಕ್ಯುಲರ್ ಬಟನ್ನೇ ಎನೇಬಲ್ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಮೇನ್ ಮೆಥಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮೇನ್ ಮೆಥಡ್ ಅಂದರೆ ಅದರ ನೇಮ್, ಆ ಪರ್ಟಿಕ್ಯುಲರ್ ಮೆಥಡ್ನ ನೇಮ್ ಏನಾಗಿರಬೇಕು, ಮೇನ್ ಅಂತ ಹಾಕಿರಬೇಕು. ಸೊ ಇದರ ಮೇನ್ ಮೆಥಡಲ್ಲಿರುವಂತಹ ಪ್ರತಿಯೊಂದು ಕೀವರ್ಡ್ ಡೀಟೇಲನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಪಬ್ಲಿಕ್ ಅಂದರೆ ಏನು, ವಾಯ್ಡ್ ಅಂದರೆ ಏನು, ಸ್ಟ್ಯಾಟಿಕ್ ಅಂದರೆ ಏನು, ಮೇನ್ ಅಂದರೆ ಏನು. ಸೊ ಮೇನ್ ಮೆಥಡ್ ಅಂದರೆ ಆ ಮೆಥಡ್ನ ನೇಮ್ ಮೇನ್ ಆಗಿರಬೇಕು. ಇದು ಸ್ಟ್ಯಾಟಿಕ್ ಮೆಥಡ್. ಯಾಕಂದರೆ ನೋಡಿ ನಾವು ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಮೇನ್ ಮೆಥಡ್ ಏನು, ಸ್ಟ್ಯಾಟಿಕ್ ಮೆಥಡ್. ಓಕೆನಾ. ಓಕೆ, ಇದರಲ್ಲಿ ಒಂದು ಏನು ಹಾಕೋಣ, ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು. ಮೊದಲು ರನ್ ಆಗೋದು ಇದೇ ಮೇನ್ ಮೆಥಡ್ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ವೆಲ್ಕಮ್ ಟು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹಾಕ್ತೀನಿ. ವೆಲ್ಕಮ್ ಟು ಬ್ಯಾಂಕಿಂಗ್ ಸಿಸ್ಟಮ್. ಓಕೆ, ಇದಿಷ್ಟು ಸಿಂಪಲ್ ಮೆಥಡ್ ಆಯಿತು. ಇವಾಗ ನೋಡಿ ನಮ್ಮ ರನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಟನ್ ಎನೇಬಲ್ ಆಗಿದೆ. ಯಾಕೆ ಅಂದರೆ ನಾನು ಮೇನ್ ಮೆಥಡನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ನಾನಿವಾಗ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ನಲ್ಲಿ ಸ್ಟ್ಯಾಟಿಕ್ ಮೆಥಡ್ ಇದೆ, ನಾನ್ ಸ್ಟ್ಯಾಟಿಕ್ ಮೆಥಡ್ ಇದೆ, ಹಾಗೆ ಮೇನ್ ಮೆಥಡ್ ಕೂಡ ಇದೆ. ಮೊದಲು ನಾನು ಸಿಂಪಲ್ ಆಗಿ ಜಸ್ಟ್ ರನ್ ಕೊಟ್ಟು ನೋಡ್ತೀನಿ ನಮಗೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ರನ್ ಕೊಟ್ಟೆ ಇವಾಗ ನಾನು. ಓಕೆ, ಔಟ್ಪುಟ್ಟಲ್ಲಿ ವೆಲ್ಕಮ್ ಟು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬಂತು. ಎಲ್ಲಿಂದ ಬಂತು ಅದು? ಮೇನ್ ಮೆಥಡಲ್ಲಿ ಇರುವಂತಹ ಈ ಒಂದು ಸ್ಟೇಟ್ಮೆಂಟಿಂದ ವೆಲ್ಕಮ್ ಟು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬಂತು. ಬಟ್ ಇವೆರಡು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಯಾಕೆ ನಮಗೆ ಔಟ್ಪುಟ್ಟಲ್ಲಿ ಬಂದಿಲ್ಲ? 10,000 ಡೆಪಾಸಿಟೆಡ್ ಹಾಗೆ ಗಾಟ್ ದ ಲೋನ್ ಡೀಟೇಲ್ಸ್ ಅಂತ ಯಾಕೆ ಬಂದಿಲ್ಲ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ಒಂದು ಮೆಥಡನ್ನು ಜಸ್ಟ್ ಕ್ರಿಯೇಟ್ ಮಾಡೋದ್ರಿಂದ ನಾವು ಅದರ ಹೆಲ್ಪನ್ನು ಅಂದರೆ ಯೂಸನ್ನು ಪಡ್ಕೊಳ್ಳೋದಕ್ಕೆ ಆಗಲ್ಲ.
ಯಾವುದೇ ಒಂದು ಪರ್ಟಿಕ್ಯುಲರ್ ಮೆಥಡ್ನ ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಅದನ್ನು ಕಾಲ್ ಮಾಡಬೇಕು. ಇವೆರಡು ಮೆಥಡ್ಗಳು ರನ್ ಆಗಬೇಕು ಅಂದರೆ ನಾವು ಅವೆರಡು ಮೆಥಡನ್ನು ಕಾಲ್ ಮಾಡಬೇಕು. ಎಲ್ಲಿ ಕಾಲ್ ಮಾಡಬೇಕು? ಮೇನ್ ಮೆಥಡ್ ಒಳಗಡೆ ಕಾಲ್ ಮಾಡಬೇಕು. ಸೊ ಕಾಲ್ ಮಾಡಬೇಕು ಅಂದರೆ ಇದು ಸ್ಟ್ಯಾಟಿಕ್ ಮೆಥಡ್. ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಏನು ಫಾರ್ಮೆಟನ್ನು ಯೂಸ್ ಮಾಡ್ತೀವಿ? ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಏನು? ಬ್ಯಾಂಕಿಂಗ್. ಕ್ಲಾಸ್ ನೇಮ್ ಡಾಟ್ ನಮ್ಮ ಸ್ಟ್ಯಾಟಿಕ್ ಮೆಥಡ್ ನೇಮ್. ಯಾವುದು ಸ್ಟ್ಯಾಟಿಕ್ ಮೆಥಡ್ ನೇಮ್? ಆಲ್ರೆಡಿ ಇಲ್ಲಿ ಬರ್ತಾ ಇದೆ, ಲೋನ್ ಡೀಟೇಲ್ಸ್ ಅಂತ. ಅದನ್ನು ಕೊಟ್ಟರೆ ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ಕಾಲ್ ಆಗುತ್ತೆ. ಇವಾಗ ನಾನು ಇಲ್ಲಿ ಬ್ಯಾಂಕಿಂಗ್ ಡಾಟ್ ಲೋನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದೀನಲ್ವಾ, ರನ್ ಮಾಡಿದಾಗ ಇದು ಬ್ಯಾಂಕಿಂಗ್ ಕ್ಲಾಸಲ್ಲಿ ಎಲ್ಲಿ ಲೋನ್ ಡೀಟೇಲ್ಸ್ ಅನ್ನುವ ಮೆಥಡ್ ಇದೆ ಅಂತ ಅಲ್ಲಿಗೆ ಹೋಗಿ ಕಂಟ್ರೋಲ್ ಇಲ್ಲಿ ಬಂದು ಇದರಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ಸ್ ಇರುತ್ತೆ ಅದನ್ನು ಅದು ನಮಗೆ ಔಟ್ಪುಟ್ ಕೊಡುತ್ತೆ. ಗಾಟ್ ದ ಲೋನ್ ಡೀಟೇಲ್ಸ್ ಅಂತ ಬರುತ್ತೆ. ಇದು ಸ್ಟ್ಯಾಟಿಕ್ ಮೆಥಡ್ಗೆ ಆಯಿತು. ಅದೇ ಇವಾಗ ನಾನ್ ಸ್ಟ್ಯಾಟಿಕ್ ಮೆಥಡ್ಗೂ ನಾನು ಸೇಮ್ ಅದೇ ರೀತಿಯಲ್ಲಿ ಕೊಟ್ಟರೆ ಆಗುತ್ತಾ ನೋಡಿ? ಬ್ಯಾಂಕಿಂಗ್ ಕ್ಲಾಸ್ ನೇಮ್ ಡಾಟ್ ನಾನ್ ಸ್ಟ್ಯಾಟಿಕ್ ಮೆಥಡ್ ನೇಮ್ ಏನು ನಾವಿಲ್ಲಿ ಕ್ರಿಯೇಟ್ ಮಾಡಿರೋದು? ಅಕೌಂಟ್ ಅನ್ನು ನಾನ್ ಸ್ಟ್ಯಾಟಿಕ್ ಮೆಥಡ್ ನಮ್ಗಿಲ್ಲಿ ತೋರಿಸ್ತಾನೆ ಇಲ್ಲ ಅಲ್ವಾ? ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಸ್ಟ್ಯಾಟಿಕ್ ಮೆಥಡ್ ಅನ್ನೋದು ಕ್ಲಾಸ್ಗೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಅದೇ ನಾನ್ ಸ್ಟ್ಯಾಟಿಕ್ ಮೆಥಡ್ ಅನ್ನೋದು ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ನಾವು ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕು. ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಜನರಲ್ ಸಿಂಟ್ಯಾಕ್ಸ್ ಏನು ನಮಗೆ ಗೊತ್ತು ಅಲ್ವಾ? ಏನು? ಆಬ್ಜೆಕ್ಟನ್ನು ಹೇಗೆ ಕ್ರಿಯೇಟ್ ಮಾಡೋದು? ಕ್ಲಾಸ್ ನೇಮನ್ನು ತಗೊಂಡು ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಕ್ಲಾಸ್ ನೇಮ್, ಆಮೇಲೆ ಒಂದು ಆಬ್ಜೆಕ್ಟ್ ರೆಫರೆನ್ಸನ್ನು ಹಾಕಬೇಕು. ಆಬ್ಜೆಕ್ಟ್ ರೆಫರೆನ್ಸ್ ಅಥವಾ ರೆಫರೆನ್ಸ್ ವೇರಿಯೇಬಲ್ ಏನು ಬೇಕಾದರೂ ಕೊಡ್ಬೋದು. ABC Z ತನಕ ಯಾವ್ದು ಬೇಕಾದರೂ ಕೊಡ್ಬೋದು, ಅಥವಾ ನಮಗೆ ಬೇಕಾದಾಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಇವಾಗ ನಾನಿಲ್ಲಿ ಅಕೌಂಟ್ ಆಬ್ಜೆಕ್ಟ್ ಅಂತ ಕೊಡ್ತೀನಿ, ಆ ರೀತಿ ಕೂಡ ಕೊಡ್ಬೋದು. ಇದು ಆಬ್ಜೆಕ್ಟ್ ರೆಫರೆನ್ಸ್ ಅಥವಾ ರೆಫರೆನ್ಸ್ ವೇರಿಯೇಬಲ್ ಅಕೌಂಟ್ ಆಬ್ಜೆಕ್ಟ್ ಅಂತ ಕೊಟ್ಟೆ. ಈ ರೀತಿ ಕೂಡ ಕೊಡ್ಬೋದು. = ನ್ಯೂ, ಆಮೇಲೆ ನಮ್ಮ ಕ್ಲಾಸ್ ನೇಮ್. ಓಕೆನಾ? ಇದು ನಾನು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದೆ. ಆಮೇಲೆ ಈ ಒಂದು ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡಿಬಿಟ್ಟು ಡಾಟ್, ಇವಾಗ ನಮಗೆ ಬಂತು ನೋಡಿ, ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡೋದು ಕೂಡಲೇ ಅಲ್ಲಿ ಬಂತು ಅಕೌಂಟ್ ಅಂತ ಬಂತು, ನಾವು ಕ್ರಿಯೇಟ್ ಮಾಡಿರುವಂತಹ ನಾನ್ ಸ್ಟ್ಯಾಟಿಕ್ ಮೆಥಡ್. ಸೊ ಇವಾಗ ನಾನಿವಾಗ ಅಕೌಂಟ್, ಇದು ಆಬ್ಜೆಕ್ಟ್ ರೆಫರೆನ್ಸ್ ಅಕೌಂಟ್ ಆಬ್ಜೆಕ್ಟ್ ಡಾಟ್ ಅಕೌಂಟ್ ಅಂತ ಕೊಟ್ಟಾಗ ಅದು ಇದನ್ನು ಕಾಲ್ ಮಾಡುತ್ತೆ. ಕಂಟ್ರೋಲ್ ಇಲ್ಲಿಗೆ ಬಂದು ಇದರಲ್ಲಿ ಏನಿದೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಗಳು ಪ್ರಿಂಟ್ ಆಗುತ್ತೆ. ಸೊ ನೋಡೋಣ ಅಲ್ವಾ? ಇದು ನಿಮಗೆ ಗೊತ್ತಾಯ್ತಲ್ವಾ? ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿ ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡಿ ಅದನ್ನು ಕಾಲ್ ಮಾಡಬೇಕು. ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಜಸ್ಟ್ ಕ್ಲಾಸ್ ನೇಮ್ ಡಾಟ್ ಸ್ಟ್ಯಾಟಿಕ್ ಮೆಥಡ್. ಓಕೆನಾ? ಸರಿ, ನಾನಿವಾಗ ಇದನ್ನು ರನ್ ಮಾಡ್ತೀನಿ. ಔಟ್ಪುಟ್ ಏನು ಬರುತ್ತೆ ನೋಡೋಣ. ನೋಡಿ, ಇವಾಗ ನಮಗೆ ಔಟ್ಪುಟ್ ಎಲ್ಲ 3 ಫಂಕ್ಷನಲ್ಲಿ ಮೆಥಡಲ್ಲಿರುವಂತಹ ಔಟ್ಪುಟ್ಟು ನಮಗೆ ಬಂದಿದೆ. ಸ್ಟೇಟ್ಮೆಂಟ್ ಅಲ್ವಾ? ವೆಲ್ಕಮ್ ಟು ಬ್ಯಾಂಕಿಂಗ್ ಸಿಸ್ಟಮ್ ಮೇನ್ ಮೆಥಡಿಂದ. ಮೇನ್ ಮೆಥಡಲ್ಲಿ ನಾವು ಬ್ಯಾಂಕಿಂಗ್ ಡಾಟ್ ಲೋನ್ ಡೀಟೇಲ್ಸ್ ಅಂತ ಕಾಲ್ ಮಾಡಿದ್ವಿ, ಅದರಿಂದ ಗಾಟ್ ದ ಲೋನ್ ಡೀಟೇಲ್ಸ್ ಪ್ರಿಂಟ್ ಆಯಿತು. ಹಾಗೆ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದ್ವಿ ನಾನ್ ಸ್ಟ್ಯಾಟಿಕ್ ಮೆಥಡ್ಗೆ, ಅದರಿಂದ 10,000 ಡೆಪಾಸಿಟೆಡ್ ಅನ್ನೋ ಸ್ಟೇಟ್ಮೆಂಟು ಪ್ರಿಂಟ್ ಆಯಿತು. ಇದು ನಿಮಗೆ ಗೊತ್ತಾಯಿತು ಅಲ್ವಾ? ಇನ್ನೊಂದು ಇಲ್ಲಿ ನಾನಿಲ್ಲಿ ಹೇಳಿದೆ, ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ಕ್ಲಾಸ್ ನೇಮ್ ಡಾಟ್ ಲೋನ್ ಡೀಟೇಲ್ಸ್ ಅಂದರೆ ಮೆಥಡ್ ನೇಮನ್ನು ಯೂಸ್ ಮಾಡಿ ಕಾಲ್ ಮಾಡಬೇಕು ಅಂತ. ಬಟ್ ಎಲ್ಲ ಟೈಮಲ್ಲೂ ನಾವು ಕ್ಲಾಸ್ ನೇಮನ್ನು ಯೂಸ್ ಮಾಡಬೇಕಾ? ಇಲ್ಲ. ಈ ರೀತಿ ನಾನ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಬೇಕು ಅಂದರೆ ನಾವು ಕೆಲವೊಮ್ಮೆ ಜಸ್ಟ್ ಮೆಥಡ್ ನೇಮ್ ಮಾತ್ರ ಯೂಸ್ ಮಾಡಿದ್ರೂ ಆಗುತ್ತೆ. ಇವಾಗ ನೋಡಿ, ನಾನು ಜಸ್ಟ್ ಮೆಥಡ್ ನೇಮನ್ನು ಇಲ್ಲಿ ಹಾಕಿದೆ, ಯಾವುದೇ ರೀತಿಯ ಎರರ್ ತೋರಿಸ್ತಾ ಇಲ್ಲ. ಈ ರೀತಿಯಲ್ಲಿ ಕಾಲ್ ಮಾಡಿದ್ರು ಕೂಡ ಸೇಮ್. ಇವಾಗ ನಾನು ಲೋನ್ ಡೀಟೇಲ್ಸ್ ಅಂತ ಹಾಕಿದ್ದೀನಲ್ವಾ, ಇಲ್ಲಿ ಅದು ಎಕ್ಸಿಕ್ಯೂಷನ್ ಆಗಬೇಕಂದಾಗ ಇಲ್ಲಿ ಬಂದು ಲೋನ್ ಡೀಟೇಲ್ಸ್ ಅಂತ ಬಂದಾಗ ಅದರ ಕಂಟ್ರೋಲ್ ಇಲ್ಲಿ ಬರುತ್ತೆ, ಇಲ್ಲಿ ಏನಿದೆ ಅದು ಪ್ರಿಂಟ್ ಆಗುತ್ತೆ. ಬಟ್ ಈ ಒಂದು ಮೆಥಡ್ ಎಲ್ಲ ಟೈಮಲ್ಲೂ ಅಪ್ಲೈ ಆಗಲ್ಲ. ಇವಾಗ ಸದ್ಯಕ್ಕೆ ನಾವು ಬ್ಯಾಂಕಿಂಗ್ ಅನ್ನೋ ಕ್ಲಾಸಲ್ಲಿ ಇರುವಂತಹ ಲೋನ್ ಡೀಟೇಲ್ಸ್ ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡಿದಾಗ ಅದಕ್ಕೆ ಗೊತ್ತಿರುತ್ತೆ ಅಲ್ವಾ, ಇದ್ರೊಳಗಡೆನೆ ಇದೇ ಕ್ಲಾಸ್ಗೆ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೋಸ್ಕರ ಅದನ್ನು ನಾವು ಕ್ಲಾಸ್ ನೇಮ್ ಮೆನ್ಷನ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಬಟ್ ನಾವು ತುಂಬ ಮಲ್ಟಿಪಲ್ ಕ್ಲಾಸಸ್ಗಳನ್ನು ಕ್ರಿಯೇಟ್ ಮಾಡಿದಾಗ, ಯಾವುದಾದ್ರೂ ಒಂದು ಕ್ಲಾಸಲ್ಲಿರುವಂತಹ ಮೆಥಡನ್ನು ನಾವು ಯೂಸ್ ಮಾಡ್ಕೋಬೇಕು ಅಂದಾಗ ಆಗ ನಾವು ಕ್ಲಾಸ್ ನೇಮನ್ನು ಮೆನ್ಷನ್ ಮಾಡಲೇಬೇಕಾಗತ್ತೆ. ಸೊ ಜನರಲ್ ಆಗಿ ನಾವು ಈ ಒಂದು ಹ್ಯಾಬಿಟನ್ನು ಇಟ್ಕೊಂಡ್ರೆ ಒಳ್ಳೆಯದು. ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮನ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಕ್ಲಾಸ್ ನೇಮ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ನಾವು ಸ್ಟ್ಯಾಟಿಕ್ ಮೆಥಡನ್ನು ಕಾಲ್ ಮಾಡ್ಬೋದು. ಜಸ್ಟ್ ಇದು ನಿಮಗೆ ಒಂದು ನಾಲೆಜ್ ಇರಲಿ. ಬಟ್ ಜನರಲ್ ಆಗಿ ನೀವು ಯೂಸ್ ಮಾಡಬೇಕಾದಾಗ
ಡೈರೆಕ್ಟ್ ಆಗಿ ಕ್ಲಾಸ್ ನೇಮ್ ಅನ್ನ ಯೂಸ್ ಮಾಡಿನೇ ಸ್ಟ್ಯಾಟಿಕ್ ಮೆಥಡ್ ಅನ್ನ ಕಾಲ್ ಮಾಡಿ. ಇದು ಒಂದಾಯ್ತು. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ಇವಾಗ ಸ್ಟ್ಯಾಟಿಕ್ ಹಾಗೆ ನಾನ್ ಸ್ಟ್ಯಾಟಿಕ್ ಮೆಥಡ್ ಬಗ್ಗೆ. ಇದು ಮೆಥಡ್ಸ್ ಅಲ್ಲಿರುವಂತಹ ಮೇನ್ ಆಗಿ 2 ಟೈಪ್ಸ್, ಸ್ಟ್ಯಾಟಿಕ್ ಹಾಗೆ ನಾನ್ ಸ್ಟ್ಯಾಟಿಕ್. ಅದನ್ನ ಬಿಟ್ಟು ಇವಾಗ ನಾನಿಲ್ಲಿ ಎರಡು ಮೆಥಡ್ ಅಲ್ಲಿ ಸ್ಟ್ಯಾಟಿಕ್ ಅಲ್ಲೂ ಹಾಗೆ ನಾನ್ ಸ್ಟ್ಯಾಟಿಕ್ ಅಲ್ಲೂ ಹಾಗೆ ಯಾವುದೇ ರೀತಿಯ ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡಿಲ್ಲ. ಸೊ ಇದನ್ನು ನೀವು ಕೂಡ ಒಂದು ಟೈಪ್ ಆಫ್ ಮೆಥಡ್ ಅಂತ ಕರಿಬಹುದು. ವಿದೌಟ್ ಪ್ಯಾರಾಮೀಟರ್, ಮೆಥಡ್ ವಿದೌಟ್ ಪ್ಯಾರಾಮೀಟರ್. ಪ್ಯಾರಾಮೀಟರ್ ನ ಪಾಸ್ ಮಾಡಿದ್ರೆ ಮೆಥಡ್ ವಿತ್ ಪ್ಯಾರಾಮೀಟರ್. ಹಾಗೆ ಈ ಒಂದು ಎರಡು ಮೆಥಡ್ಗಳು ಏನನ್ನು ಕೂಡ ರಿಟರ್ನ್ ಮಾಡ್ತಾ ಇಲ್ಲ, ನಾವು ರಿಟರ್ನ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡಿಲ್ಲ. ಸೊ ಇದನ್ನ ನೀವು ಹೇಳ್ಬೋದು ಮೆಥಡ್ ವಿದೌಟ್ ರಿಟರ್ನ್ ಅಂತ ಹೇಳ್ಬೋದು ಅಲ್ವಾ. ರಿಟರ್ನ್ ಯೂಸ್ ಮಾಡಿದ್ರೆ ಮೆಥಡ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂತ ಕೂಡ ಹೇಳ್ಬೋದು. ಅವೆಲ್ಲದ್ರ ಬಗ್ಗೆ ಅಂದ್ರೆ ಮೆಥಡ್ಸ್ ವಿತ್ ಪ್ಯಾರಾಮೀಟರ್ಸ್, ಮೆಥಡ್ಸ್ ವಿತ್ ರಿಟರ್ನ್ ಟೈಪ್ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡುತ್ತೀನಿ. ಇವತ್ತು ನಿಮ್ಗೆ ಸ್ಟ್ಯಾಟಿಕ್ ಮೆಥಡ್ ಅಂದ್ರೆ ಏನು, ನಾನ್ ಸ್ಟ್ಯಾಟಿಕ್ ಮೆಥಡ್ ಅಂದ್ರೆ ಏನು, ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಅದನ್ನ ಹೇಗೆ ನಾವು ಕಾಲ್ ಮಾಡೋದು ಮೇನ್ ಮೆಥಡ್ ಇಂದ ಅನ್ನೋದು ಗೊತ್ತಾಯ್ತಲ್ವಾ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದೆ ಮತ್ತೊಂದು ವಿಡಿಯೋ ಮಾಡಿ ಬೇಕಾದ್ರೆ ನಾನು ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.